ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಮ್ಮ ಸ್ವಪ್ನದಲ್ಲಿ ವಾರಾಹಿ ತಾಯಿಯ ಬಂದು ಅನುಗ್ರಹ ಮಾಡ್ತಾರೆ. ಹಾಗೆ ಈ ಒಂದು ಮಂತ್ರವನ್ನು ಪಠಿಸೋದಕ್ಕೂ ಮುಂಚೆ ನಾವು ಏನೆಲ್ಲ ಮಾಡಬೇಕಾಗುತ್ತೆ, ಈ ಒಂದು ಮಂತ್ರ ಪಠಿಸೋದ್ರಿಂದ ನಮ್ಗೆ ಏನೆಲ್ಲ ಪ್ರಯೋಜನಗಳು ಆಗುತ್ತೆ ಅನ್ನೋದನ್ನು ಎಲ್ಲವನ್ನೂ ಕೂಡ ಹಾಗೆ ಈ ಒಂದು ಮಂತ್ರವನ್ನು ಎಷ್ಟು ಬಾರಿ ಯಾವ ಸಮಯದಲ್ಲಿ ಪಠಿಸಬೇಕು ಅನ್ನೋದನ್ನು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ವಿಡಿಯೋ ಕೊನೆಯಲ್ಲಿ ಮಂತ್ರ ಹೇಳ್ತೀನಿ ಅಂತ ತುಂಬ ಜನ ಹೇಳ್ತಿದ್ರು. ಅದನ್ನು ಪೂರ್ತಿಯಾಗಿ ಮಾಹಿತಿ ಕೊಟ್ಟು ನಂತರ ಮಂತ್ರ ಹೇಳಬೇಕಾಗುತ್ತೆ ಅಲ್ವಾ. ಹಾಗಾಗಿ ಇಲ್ಲಾಂದರೆ ಮೊದಲೇ ಮಂತ್ರ ಹೇಳಿ ನಿಮ್ಗೆ ಏನೋ ಮಾಹಿತಿ ಗೊತ್ತಾಗಲಿಲ್ಲ ಅಂದರೆ ಆಮೇಲೆ ಸುಮ್ಮನೆ ನೀವು ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ ಅಂತ. ಹಾಗಾಗಿ ನಾನು ಫಸ್ಟು ಎಲ್ಲನೂ ಹೇಳಿ ನಂತರ ಮಂತ್ರ ಹೇಳೋದು. ನಿಮ್ಗೆ ಬೇಕು ಅಂದರೆ ಮಂತ್ರನ ಮೊದಲೇ ಹೇಳ್ತೀನಿ. ಆ ನಂತರ ಬೇಕಾದ್ರೆ ಇದ್ರ ಬಗ್ಗೆ ಎಷ್ಟು ಬಾರಿ ಪಠಿಸ್ಬೇಕು, ಯಾವ ಸಮಯದಲ್ಲಿ ಪಠಿಸ್ಬೇಕು, ಅದಕ್ಕೆ ಮುಂಚೆ ಏನು ಮಾಡಬೇಕು ಎಲ್ಲವನ್ನು ಕೂಡ ಆಮೇಲೆ ಬೇಕಾದರೂ ಹೇಳ್ತೀನಿ. ಓಂ ವಾರಾಹಿ ದೇವಿಯೇ ಸ್ವಾಹ. 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 ಈ ರೀತಿಯಾಗಿ ನೀವು ಈ ಒಂದು ಮಂತ್ರವನ್ನು 9 ಬಾರಿ ಏನಾದರೂ ಹೇಳ್ಬೋದು, ಅಥವಾ 11 ಬಾರಿ, 21 ಬಾರಿ. ಹಾಗೆ ನೀವು ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಅಥವಾ ಬರೆಯೋದ್ರಿಂದ ಸಮನಾದ ಫಲಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು. ನೀವು ಕನಿಷ್ಠ ಅಂದರೂ 108 ಬಾರಿ ಏನಾದರೂ ಹೇಳಬೇಕಾಗುತ್ತೆ, ಅಥವಾ 9 ಬಾರಿ ಏನಾದರೂ ಹೇಳಲೇಬೇಕಾಗುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು ಮಲ್ಗೋಕೆ ಮುಂಚೆನಾದರೂ ಹೇಳ್ಕೊಬೋದಾಗಿರುತ್ತೆ. ಇಲ್ಲ ನಮಗೆ ಹೇಳ್ಕೊಳಕ್ಕಾಗಲ್ಲ ಅನ್ನೋರು ಬ್ರಾಹ್ಮಿ ಮುಹೂರ್ತದಲ್ಲಾದರೆ ನೀವು ಇದನ್ನು ಹೇಳ್ಬೋದಾಗಿರುತ್ತೆ. ಇನ್ನು ಇದನ್ನು ಹೇಳ್ಕೊಳ್ಳೋದಕ್ಕೂ ಮುಂಚೆ ನೀವು ಪಾಸಿಟಿವ್ ಆಗಿ ಒಂದು 10 ರಿಂದ 15 ನಿಮಿಷ ಮೆಡಿಟೇಷನ್ನ ಮಾಡಿ ನಂತರ ಈ ಒಂದು ಮಂತ್ರವನ್ನು ಹೇಳೋಕ್ಕೂ ಮುಂಚೆ ಇನ್ನೊಂದನ್ನು ಹೇಳ್ಕೊಬೇಕಾಗುತ್ತೆ. ಅದು ಏನಂದರೆ, ನೀವು ಪಾಸಿಟಿವ್ ಆಗಿ ನಮ್ಮ ಲೈಫ್ ಈಗಾಗಲೇ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ, ನಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟಗಳಿದ್ರೂ ಕೂಡ ದೂರ ಆಗಿದೆ, ನಮಗೆ ಹಣಕಾಸಿನ ಅರಿವು ಹೆಚ್ಚಾಗಿದೆ, ನಮಗೆ ಹಣದ ಅರಿವು ಹೆಚ್ಚಾಗಿ ಬರ್ತಾ ಇದೆ. ಈ ರೀತಿಯಾಗಿ ನೀವು ಹೇಳ್ಕೊಳ್ತಾ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇರುತ್ತೆ ಅಂತಲೇ ಹೇಳ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಸ್ಮಿಕ್ ಎನರ್ಜಿ ತುಂಬಾ ಹೆಚ್ಚಾಗಿ ಸಿಗೋದ್ರಿಂದ ನಾವು ಧ್ಯಾನ ಮಾಡಿದಾಗ ಆ ಒಂದು ಎನರ್ಜಿ ನಮ್ಮ ಬಾಡಿಗೆ ರಿಸೀವ್ ಆಗುತ್ತೆ. ಆಗ ನಮ್ಮ ಎಲ್ಲ ಚಕ್ರಗಳು ಕೂಡ ಆಕ್ಟಿವ್ ಆಗಿ ಅಲೈನಿಗೆ ಬರ್ತಾ ಹೋಗುತ್ತೆ. ಆಗ ನಾವು ಏನನ್ನೇ ನೆನೆಸ್ಕೊಂಡ್ರು ಕೂಡ, ಏನನ್ನೇ ಬೇಡಿದ್ರು ಕೂಡ ಅದು ಈಡೇರುತ್ತೆ ಅಂತಲೇ ಹೇಳ್ಬೋದು. ಅದು ಒಂದು ಕೂಡ ನಿಮಗೆ ಸಹಾಯ ಮಾಡುತ್ತೆ. ಆ ಜೊತೆಗೆ ವಾರಾಹಿ ತಾಯಿಯ ಅನುಗ್ರಹ ಕೂಡ ತುಂಬಾ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ವಾರಾಹಿ ತಾಯಿ ತುಂಬಾ ಪವರ್ಫುಲ್ ಇರೋದ್ರಿಂದ ಈಗ ತುಂಬಾ ತಮಿಳ್ನಾಡು ಕಡೆ ಎಲ್ಲ ಕೂಡ ವಾರಾಹಿ ತಾಯಿನ ತುಂಬಾ ಹೆಚ್ಚಾಗಿ ನಂಬಿ ಪೂಜಿಸ್ತಾರೆ. ಅಷ್ಟೇ ಬೇಗ ಫಲವನ್ನು ಕೊಡುವಂಥ ದೇವಿ ವಾರಾಹಿ ತಾಯಿ ಆಗಿರೋದ್ರಿಂದ ನಾವು ವಾರಾಹಿ ತಾಯಿಯನ್ನು ಬೇಡ್ಕೊಬೇಕಾಗುತ್ತೆ. ಈ ರೀತಿಯಾಗಿ ನಾವು ಮಾಡ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಪೂಜೆ ಸಮಯದಲ್ಲಿ ಹೇಳ್ಕೊತೀನಿ ಅಂದರೂ ಕೂಡ ಪೂಜೆ ಸಮಯದಲ್ಲಿ ಕೂಡ ಹೇಳ್ಕೊಬೋದಾಗಿರುತ್ತೆ, ಅಥವಾ ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ದೀನಿ ಅಂದರೂ ಕೂಡ ಹೇಳ್ಕೊಬೋದಾಗಿರುತ್ತೆ. ಇನ್ನು ಇದಕ್ಕೆ ನಿಯಮ ಏನಾದರೂ ಇದೆಯಾ ಅಂತ ಅನ್ನೋದಾದರೆ, ಹೌದು, ನಿಯಮಗಳಿದೆ. ನಾನ್ ವೆಜ್ಜನ್ನು ತಿಂದಾಗ ಮಾಡಬೇಡಿ, ಮೊಟ್ಟೆ ಆದರೂ ಪರವಾಗಿಲ್ಲ, ತಿಂದಾಗಲೂ ಕೂಡ ಮಾಡಬೇಡಿ. ಮೊಟ್ಟೆ ತಿಂದು ನೀವು ಮಾಡ್ಬೋದು ಅಂತಲೂ ಕೇಳಿದ್ರೆ ಕೆಲವೊಬ್ಬರು, ಅದಕ್ಕೆ ಮೊಟ್ಟೆನೂ ತಿಂದು ಕೂಡ ಮಾಡಬಾರ್ದು. ಅದು ಬಿಟ್ಟರೆ ಹೆಣ್ಮಕ್ಳಾದರೆ ಮುಟ್ಟೋದಂಥ ಸಮಯದಲ್ಲಿ ಸ್ಕಿಪ್ ಮಾಡಿ ನಂತರ ಇರುವಂತಹ ದಿನಗಳಲ್ಲಿ ಮಾಡ್ಕೊಂಬರ್ಬೋದಾಗಿರುತ್ತೆ. ಇನ್ನು ಮನೆಯಲ್ಲಿ ಏನಾದರೂ ಸೂತಕದ ವಾತಾವರಣ ಅಂತ ಇದ್ದಾಗಲೂ ಕೂಡ ಈ ಒಂದು ಮಂತ್ರಗಳನ್ನು ಪಠಿಸ್ಬೇಡಿ ಅಂತಲೇ ಹೇಳ್ತೀನಿ. ಇನ್ನು ವಾರಾಹಿ ತಾಯಿಗೆ ಮಂಗಳವಾರ, ಗುರುವಾರ, ಶುಕ್ರವಾರ, ಹಾಗೆ ಪಂಚಮಿ, ಅಷ್ಟಮಿ, ನವಮಿ, ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳಂತೂ ತುಂಬಾ ವಿಶೇಷವಾಗಿರೋದ್ರಿಂದ ನಿಮ್ಮ ಹತ್ತಿರದಲ್ಲಿರುವಂಥ ವಾರಾಹಿ ತಾಯಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಅಥವಾ ನೀವೇನಾದರೂ ವಾರಾಹಿ ತಾಯಿಯ ಪೂಜೆಯನ್ನು ಮಾಡಿಸ್ಬೇಕು ಅಂದರೂ ಕೂಡ ಅಲ್ಲಿ ಹೋಗಿ ನೀವು ಅಭಿಷೇಕನಾದರೂ ಮಾಡಿಸ್ಬೋದು. ಅರಿಶಿಣದ ಅಭಿಷೇಕ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಕೆಲವೊಂದು ತಮಿಳ್ನಾಡು ಕಡೆ ಎಲ್ಲ ಅರಿಶಿಣನ ತೊಗೊಂಡೋಗಿ ಅವರೇ ಅರೆದು ವಾರಾಹಿ ತಾಯಿಗೆಲ್ಲ ವಿಗ್ರಹಕ್ಕೆ ಹಚ್ಚಿ ನಂತರ ಅವರು ಸ್ನಾನ ಮಾಡಿಸಿ ಪೂಜೆ ಮಾಡಿ ಬರ್ತಾರೆ.
ಈ ರೀತಿಯಾಗಿ ನೀವು ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಇಲ್ಲಿ ಇರುವಂಥ ದೇವಸ್ಥಾನಗಳಲ್ಲಿ. ನೀವೇ ಬೇಕಾದರೆ ಅರಿಶಿಣದ ಒಂದು ಅಭಿಷೇಕವನ್ನು ಮಾಡಿಸಿ ನಂತರ ನೀವು ಅರ್ಚನೆಯನ್ನು ಮಾಡಿಸಿ ಪೂಜೆ ಮಾಡಿಸ್ಬೋದು. ಏನೇ ಒಂದು ಬೇಡಿಕೆಗಳನ್ನು ಬೇಡ್ಕೊಂಡು ನೀವು ಮಾಡಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಾಹಿತಿ ಏನಾದರೂ ನಿಮಗೆ ತುಂಬಾ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನ ನೀವು ನೋಡಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ಹಾಗೆ ವ್ಲಾಗ್ಸ್ಗೂ ಕೂಡ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ವ್ಲಾಗ್ಸ್ಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೊದಲು ನೋಟಿಫಿಕೇಷನ್ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಾರಾಹಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.